ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ದೋಷಿ ತೀರ್ಪು ಪಡೆದಿರುವಂತಹ ಶಾಸಕ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ರದ್ದತಿಗೆ ಸಂಬಂಧಿಸಿದಂತೆ ಇಂದು ಅಧಿಸೂಚನೆ ಹೊರಬೀಳುವಂತಹ ಸಾಧ್ಯತೆ ಇದೆ. ಸಿಬಿಐ ತನಿಖೆ ನಡೆಸಿದಂತಹ ಈ ಪ್ರಕರಣದಲ್ಲಿ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕಳೆದ ಏಪ್ರಿಲ್ 15ರಂದು ವಿನಯ್ ಕುಲಕರ್ಣಿ ಅವರನ್ನ ಅಪರಾಧಿ ಅಂತ ಘೋಷಿಸಿತ್ತು. ಬಳಿಕ ಏಪ್ರಿಲ್ 17ರಂದು ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ತೀರ್ಪನ್ನ ನೀಡಲಾಗಿತ್ತು. ಈಗ ಭಾರತೀಯ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಯಾವುದೇ ಶಾಸಕನಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಶಿಕ್ಷೆ ವಿಧಿಸಿದ್ರೆ ಅವರ ಸದಸ್ಯತ್ವವು ತಕ್ಷಣದಿಂದಾನೇ ಸ್ವಯಂಚಾಲಿತವಾಗಿ ರದ್ದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ವಿಧಾನಸಭಾ ಸಚಿವಾಲಯವು ಅಧಿಕೃತ ಆದೇಶ ಹೊರಡಿಸೋಕೆ ಸಜ್ಜಾಗಿದೆ. ಕಳೆದ ಶುಕ್ರವಾರವೇ ನ್ಯಾಯಾಲಯದ ತೀರ್ಪು ಪ್ರಕಟವಾಗಿದ್ರೂ ಕೂಡ ಶನಿವಾರ ಮತ್ತು ಭಾನುವಾರದ ರಜೆ ಜೊತೆಗೆ ಸೋಮವಾರದ ಬಸವ ಜಯಂತಿ ಸರ್ಕಾರಿ ರಜೆಯ ಕಾರಣ ಅಧಿಸೂಚನೆ ಹೊರಡಿಸುವುದು ಈಗ ವಿಳಂಬವಾಗಿತ್ತು. ಇನ್ನು ನ್ಯಾಯಾಲಯದ ಅಧಿಕೃತ ತೀರ್ಪಿನ ಪ್ರತಿಯನ್ನ ಪಡೆದಂತಹ ನಂತರ ಅಥವಾ ಹೈಕೋರ್ಟ್ ವೆಬ್ಸೈಟ್ನಲ್ಲಿ ಲಭ್ಯವಿರುವಂತಹ ಆದೇಶದ ಪ್ರತಿಯನ್ನ ಆಧರಿಸಿ ವಿಧಾನಸಭಾ ಸಚಿವಾಲಯವು ಪ್ರತಿಕ್ರಿಯೆ ಪೂರ್ಣಗೊಳಿಸಲಿದೆ. ನಂತರ ಧಾರವಾಡ ಕ್ಷೇತ್ರವು ಖಾಲಿಯಾಗಿದೆ ಎಂಬ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ರವಾನಿಸಲಾಗುತ್ತೆ. ಇದೀಗ ಮತ್ತೊಂದೆಡೆ ವಿನಯ್ ಕುಲಕರ್ಣಿ ಪರ ವಕೀಲರು ಶಿಕ್ಷೆಯನ್ನ ಪ್ರಶ್ನಿಸಿ ಮತ್ತು ಕೆಳ ಹಂತದ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಞೆ ಕೋರಿ ಇಂದು ಹೈಕೋರ್ಟ್ ಮೆಟ್ಲೇರಲಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ವಿಧಾನಸಭಾ ಸಚಿವಾಲಯ ಅಧಿಸೂಚನೆ ಹೊರಡಿಸುವ ಮೊದಲೇ ಹೈಕೋರ್ಟ್ ತೀರ್ಪಿಗೆ ತಡೆಯಾಜ್ಞೆ ನೀಡಿದ್ರೆ ಮಾತ್ರ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಉಳಿಯುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಸದಸ್ಯತ್ವ ರದ್ದಾದ ನಂತರ ತಡೆಯಾಜ್ಞೆ ಸಿಕ್ಕರೆ ಅವರ ಸದಸ್ಯತ್ವವನ್ನ ಪುನಃ ಸ್ಥಾಪಿಸಲಾಗುತ್ತೆ. ಈ ಇಡೀ ಪ್ರಕ್ರಿಯೆ ಕಾನೂನುಬದ್ಧವಾಗಿ ನಡಿಬೇಕಿರೋದ್ರಿಂದ ಈಗ ಸ್ಪೀಕರ್ ಯುಟಿ ಖಾದರ್ ಅವರು ಅಡ್ವೊಕೇಟ್ ಜನರಲ್ ಸಲಹೆಯ ಮೇರೆಗೆ ಈಗ ಮುಂದಿನ ಹೆಜ್ಜೆಯನ್ನ ಇಡಲಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.